ತೈಲ ಸಂಕಷ್ಟ ಮೋದಿಗೆ ದಿಢೀರನೆ ಟ್ರಂಪ್ ಕರೆ ಮಾಡಿದ್ದಾರೆ. ಮೋದಿ ಡೊನಾಲ್ಡ್ ಟ್ರಂಪ್ ಮಾತುಕತೆ ಫುಲ್ ಸಸ್ಪೆನ್ಸ್ ಆಗಿ ಮಾತುಕತೆಯನ್ನು ನಡೆಸಿದ್ದಾರೆ. ತೈಲ ಸಂಕಷ್ಟ ಒಂದು ಕಡೆ ಆದರೆ ಮೋದಿಗೆ ದಿಢೀರನೆ ಟ್ರಂಪ್ ಅವರು ಕರೆ ಮಾಡಿದ್ದಾರೆ. ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಮಾತುಕತೆ ಫುಲ್ ಸಸ್ಪೆನ್ಸ್ ಆಗಿದೆ. ಹಾರ್ಮುಜ್ ಮತ್ತು ಜಾಗತಿಕ ತೈಲ ಬಿಕ್ಕಟ್ಟಿನ ಕುರಿತು ಚರ್ಚೆ ಮಾಡಿರಬಹುದು. ವಿನಾಶಕಾರಿ ರೂಪ ತಾಳ್ತಾ ಇರುವಂತಹ ಕೊಲ್ಲಿ ರಾಷ್ಟ್ರಗಳ ಕದನ, ಗಲ್ಫ್ ಯುದ್ಧದಿಂದ ಜಾಗತಿಕ ಮಟ್ಟದಲ್ಲಿ ತೈಲ ಬಿಕ್ಕಟ್ಟು ಹೆಚ್ಚಾಗಿದೆ. ಜಾಗತಿಕ ಬಿಕ್ಕಟ್ಟಿನ ಸಂಬಂಧ ಮೋದಿ ಮತ್ತು ಟ್ರಂಪ್ ಮಾತುಕತೆಯನ್ನು ಮಾಡಿದ್ದಾರೆ ಎನ್ನಲಾಗ್ತಾ ಇರುವಂಥದ್ದು. ಮಧ್ಯಪ್ರಾಚ್ಯದ ಪ್ರಸ್ತುತ ಪರಿಸ್ಥಿತಿ, ಹಾರ್ಮುಜ್ ಸಂಕಷ್ಟ ತುಂಬಾನೇ ದೊಡ್ಡ ಮಟ್ಟದ ರೀತಿಯಲ್ಲಿದೆ. ಹಾರ್ಮುಜ್ ಜಲಸಂಧಿ ಮುಕ್ತವಾಗಿಡುವ ಬಗ್ಗೆ ಅದರ ಬಗ್ಗೆ ಮಾತನಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ನರೇಂದ್ರ ಮೋದಿ ಅವರು. ಇನ್ನು ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಸ್ಥಾಪಿಸುವ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾರೆ. ತೈಲ ಹಡಗುಗಳ ಮುಕ್ತ ಸಂಚಾರ ಜಗತ್ತಿಗೆ ಅತ್ಯಗತ್ಯ ಆಗುತ್ತೆ. ಪರಸ್ಪರ ಜೊತೆಯಾಗಿ ಕೆಲಸ ಮಾಡಲು ಇಬ್ಬರು ಮಾತುಕತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಹಾರ್ಮುಜ್ ಮತ್ತು ಜಾಗತಿಕ ತೈಲ ಬಿಕ್ಕಟ್ಟಿನ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ ಮೋದಿಯವರು ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಎನ್ನಲಾಗ್ತಾ ಇರುವಂಥದ್ದು. ಒಂದು ಕಡೆ ಜಾಗತಿಕ ಬಿಕ್ಕಟ್ಟಿನ ಸಂಬಂಧ ಏನು ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದಾರೆ, ಇದರಿಂದಾಗಿ ಸಾಕಷ್ಟು ಟೋಟಲ್ ಆಗಿ ಜಗತ್ತಿನಾದ್ಯಂತ ಸಾಕಷ್ಟು ದೇಶಗಳಿಗೂ ಕೂಡ ಒಂದು ಬಿಕ್ಕಟ್ಟು ಎದುರಾಗಿದೆ. ಒಂದು ಕಡೆ ಗಲ್ಫ್ ಯುದ್ಧದಿಂದ ಜಾಗತಿಕ ಮಟ್ಟದಲ್ಲಿ ತೈಲ ಬಿಕ್ಕಟ್ಟು ಕೂಡ ಹೆಚ್ಚಾಗ್ತಾನೆ ಇರುವಂಥದ್ದು. ಗಲ್ಫ್ ರಾಷ್ಟ್ರಗಳೆಲ್ಲ ಮೇಲೆ ಏನು ಇರಾನ್ ದಾಳಿ ಮಾಡಿದೆ, ಆ ಒಂದು ಕಾರಣದಿಂದಾಗಿ ತೈಲ ಘಟಕಗಳ ಮೇಲೆ ಏನೆಲ್ಲ ದಾಳಿಯನ್ನು ನಡೆಸಿದೆ, ಇದರಿಂದಾಗಿ ಕೇವಲ ಭಾರತಕ್ಕೆ ಮಾತ್ರವಲ್ಲ ಸಾಕಷ್ಟು ದೇಶಗಳಿಗೂ ಕೂಡ ಹೊಡೆತ ಬಿದ್ದಿದೆ. ಸೊ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಮೋದಿಯವರು ಈ ಒಂದು ವಿಚಾರದ ಬಗ್ಗೆ ಮಾತುಕತೆಯನ್ನು ಮಾಡಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಯನ್ನು ಸ್ಥಾಪಿಸುವ ಬಗ್ಗೆ ಸಮಾಲೋಚನೆಯನ್ನು ಮಾಡಿರುವಂಥದ್ದು. ತೈಲ ಹಡಗುಗಳ ಮುಕ್ತ ಸಂಚಾರ ಜಗತ್ತಿಗೆ ಅತ್ಯಗತ್ಯ. ತೈಲ ಹಡಗುಗಳು ಬೇಕೇ ಬೇಕು. ಪ್ರತಿಯೊಂದು ಏನು ನಮ್ಮ ಭಾರತ ದೇಶ ಮಾತ್ರವಲ್ಲ, ಎಲ್ಲ ದೇಶಗಳಲ್ಲೂ ಕೂಡ ತೈಲ ಅತ್ಯಗತ್ಯವಾಗಿದೆ. ಸಾಕಷ್ಟು ಫ್ಯಾಕ್ಟರಿ, ಕಾರ್ಖಾನೆ ಏನೇ ಒಂದು ಹೊಸದಾಗಿ ತಯಾರಿಕೆ ಮಾಡುವಂಥದ್ದು ಮತ್ತು ಟೆಕ್ನಿಕಲ್ ಆಗಿ ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊತಾರೆ, ಎಲ್ಲದಕ್ಕೂ ಕೂಡ ತೈಲ ಅತ್ಯಗತ್ಯವಾಗುತ್ತೆ. LPG ಕೂಡ ಅತ್ಯಗತ್ಯವಾಗುತ್ತೆ. ಆ ಒಂದು ಕಾರಣದಿಂದಾಗಿ ಈಗಾಗಲೇ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರು ಒಂದಿಷ್ಟು ಮಾತುಕತೆಯನ್ನು ಮಾಡಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ಸಂಬಂಧ ಮೋದಿ ಮತ್ತು ಟ್ರಂಪ್ ಅವರು ಮಾತುಕತೆಯನ್ನು ಮಾಡಿರುವಂಥದ್ದು. ಕರೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಸದ್ಯಕ್ಕೆ ಹಾರ್ಮುಜ್ ಜಲಸಂಧಿ ಏನು ಬಂದಾಗಿದೆ ಆ ಒಂದು ವಿಚಾರದ ಬಗ್ಗೆ ಮತ್ತು ತೈಲ ಬಿಕ್ಕಟ್ಟಿನ ಬಗ್ಗೆ ಏನೇನೆಲ್ಲ ಆಗ್ತಾ ಇದೆ, ಇದನ್ನು ಹೇಗೆ ಸಮಾಲೋಚನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆಯನ್ನು ಮಾಡಿರುವಂಥದ್ದು. ಗಲ್ಫ್ ರಾಷ್ಟ್ರಗಳ ಮೇಲೆ ಈಗಾಗಲೇ ಇರಾನ್ ದೊಡ್ಡ ಮಟ್ಟದ ರೀತಿಯಲ್ಲಿ ಏನು ದಾಳಿಯನ್ನು ಮಾಡಿದೆ. ಮುಖ್ಯವಾದಂತಹ ಕತಾರ್ ಮೇಲೆ, ತೈಲ ಘಟಕಗಳ ಮೇಲೆ ಕೂಡ ಇರಾನ್ ದಾಳಿಯನ್ನು ನಡೆಸಿತ್ತು. ಸಾಕಷ್ಟು ನಾಶ ಕೂಡ ಆಗಿರುವಂಥದ್ದು. ಒಂದು ಕಡೆಯಿಂದ ನಾವು ನೋಡೋದಾದರೆ ಸಾಕಷ್ಟು ದೊಡ್ಡ ಮಟ್ಟದ ರೀತಿಯಲ್ಲಿ ಎಫೆಕ್ಟ್ ಕೂಡ ಆಗುವಂಥದ್ದು. ತೈಲ ಘಟಕಗಳು ಎಲ್ಲದರ ಮೇಲೆ ಕೂಡ ಈಗಾಗಲೇ ಇರಾನ್ ಏನು ದಾಳಿ ಮಾಡಿದೆ, ಇದರಿಂದಾಗಿ ಸಾಕಷ್ಟು ಬೇರೆ ಬೇರೆ ದೇಶಗಳಿಗೂ ಸಹ ಏನು ಪೂರೈಕೆ ಆಗ್ತಾಯಿತ್ತು, ರಫ್ತಾಗ್ತಾ ಇದ್ದಂತಹ ತೈಲ ಏನಿದೆ, ಕಚ್ಚಾ ತೈಲ, ಅದರಲ್ಲಿ ಅಭಾವ ಉಂಟಾಗಿರುವಂಥದ್ದು ಬೇರೆ ಬೇರೆ ದೇಶಗಳಿಗೆ. ಇನ್ನೂ ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ನೂರಾರು ಹಡಗುಗಳು ನಿಂತ್ಕೊಂಡಿದೆ. ಇದರಿಂದ ಕೂಡ ಸಾಕಷ್ಟು ದೇಶಗಳಿಗೆ ಹೊಡೆತ ಬೀಳ್ತಾ ಇದೆ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.